ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿದೆ ಜಾತಿ ಗಣತಿ ಅಸ್ತ್ರ ಅನ್ನೋದು. ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ವರದಿಯನ್ನ ಸರ್ಕಾರ ಮಂಡಿಸಲಿದೆ. ಸಂಪುಟ ಸಭೆ ನಡೆದಿದೆ. ಈ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನ ಮಂಡಿಸೋದಕ್ಕೆ ಹೊರಟಿದೆ ಸರ್ಕಾರ. ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ 1.5 ಗಂಟೆಯಿಂದ ಚರ್ಚೆ ಆಗ್ತಾ ಇದೆ. ಪ್ರಬಲ ಜಾತಿಗಳ ಮಂತ್ರಿಗಳ ವಿರೋಧದ ಮಧ್ಯೆ ಜಾತಿ ಗಣತಿ ಮಂಡನೆ ಆಗುತ್ತೆ. ಲಿಂಗಾಯತ ಒಕ್ಕಲಿಗ ಸಚಿವರ ವಿರೋಧ ಇದೆ. ಜಾತಿ ಗಣತಿ ಮಂಡನೆಯ ಪರವಾಗಿ ಅಹಿಂದ ಸಚಿವರುಗಳಿದ್ದಾರೆ. ಈ ಎಲ್ಲ ಪರ ವಿರೋಧದ ನಡುವೆ ಜಾತಿ ಗಣತಿ ವರದಿಯನ್ನ ಮಂಡಿಸೋದಕ್ಕೆ ಸಿಎಂ ಹೊರಟಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಗಣತಿ ವರದಿಯ ಬಗ್ಗೆ ಕಳೆದ 1.5 ತಾಸಿನಿಂದ ಚರ್ಚೆ ಆಗ್ತಾ ಇದೆ ಸಂಪುಟ ಸಭೆಯಲ್ಲಿ. ಮುಚ್ಚಿದ ಲಕೋಟೆ ತೆರೆದು ಸಂಪುಟದಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆದಿರುವಂತಹ ಚರ್ಚೆ. ವರದಿಯಲ್ಲಿ ಇರುವಂತಹ ಅಂಕಿಅಂಶಗಳ ಬಗ್ಗೆ ಸಂಪುಟ ಸಭೆ ಚರ್ಚಿಸ್ತಾ ಇದೆ. ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಜಾತಿ ಗಣತಿ ವರದಿಯ ಪ್ರತಿಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಸಂಪುಟ ಸಭೆಗೂ ಮುನ್ನ ಈಗ ಸಭೆ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. 1.5 ತಾಸಿಂದ ಚರ್ಚೆ ನಡೀತಾ ಇದೆ. ಜಾತಿ ಗಣತಿಯ ಬಗ್ಗೆ ಸದ್ಯಕ್ಕೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ನಡೆದಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸಭೆ ಮುಗಿಯುತ್ತೆ. ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಗಣತಿಯ ವರದಿಯ ಬಗ್ಗೆ ನಡೀತಾ ಇರುವಂತ ಚರ್ಚೆ ಇದು. ಏನಾಗತ್ತೆ ಇವತ್ತಿನ ಸಂಪುಟ ಸಭೆಯಲ್ಲಿ? ಜಾತಿ ಗಣತಿಯ ಬಗ್ಗೆ ಸಾಕಷ್ಟು ವಿರೋಧ ಇದೆ. ಒಂದು, ಈ ಜಾತಿ ಗಣತಿಯ ವರದಿ ಏನಿದೆ ಇದು ಅವೈಜ್ಞಾನಿಕ ಅನ್ನೋ ಹೇಳಿಕೆಗಳನ್ನ ಈ ಹಿಂದಿನಿಂದಲೂ ಕೊಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಜಾತಿ ಗಣತಿ ಜಾರಿಯ ಬಗ್ಗೆ ಬಹಳ ದೊಡ್ಡ ಅಪಸ್ವರ ಇದೆ. ಪಕ್ಷದ ಒಳಗೂ ಮತ್ತು ವಿಪಕ್ಷಗಳಿಂದಲೂ ಅಪಸ್ವರ ಇದೆ. ಜಾತಿ ಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ಹೈಕಮಾಂಡ್ ನಿಂತಿದೆ. ಮೊನ್ನೆ ತಾನೇ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಮುಗಿಸಿ ಬಂದ್ರು. ಅದಾದ ನಂತರ ನಡೀತಾ ಇರುವಂತಹ ಮೊದಲ ಸಂಪುಟ ಸಭೆ. ಈ ಸಭೆಯಲ್ಲಿ ಜಾತಿ ಗಣತಿ ಮಂಡನೆ ಮಾಡೋದಕ್ಕೆ ಹೊರಟಿದ್ದಾರೆ ಸಿಎಂ. ಇಷ್ಟೆಲ್ಲ ವಿರೋಧದ ನಡುವೆಯೂ ಜಾತಿ ಗಣತಿ ವರದಿ ಮಂಡನೆ ಮಾಡೋದ್ರ ಮೂಲಕ ಯಾವ ರೀತಿ ನಿಭಾಯಿಸ್ತಾರೆ ಮುಖ್ಯಮಂತ್ರಿಗಳು ಪರಿಸ್ಥಿತಿಯನ್ನ ಅನ್ನೋ ಕುತೂಹಲ ಇದೆ. ಆದ್ರೆ ಸಿದ್ದರಾಮಯ್ಯನವರ ಬೆನ್ನಿಗೆ ಹೈಕಮಾಂಡೇ ನಿಂತಿದೆ. ಹೈಕಮಾಂಡ್ ಒಪ್ಪಿಗೆ ನಂತರವೇ ಜಾತಿ ಗಣತಿ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿಎಂ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯ ವೇಳೆ ಜಾತಿ ಗಣತಿ ವರದಿಯ ಬಗ್ಗೆ ಚರ್ಚೆ ಆಗಿದೆ. ಸಿಎಂ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದೆ. ಜಾತಿ ಗಣತಿ ಮಂಡನೆಗೆ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ದೇಶಾದ್ಯಂತ ಜಾತಿ ಗಣತಿ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ದೆಹಲಿ ಪ್ರವಾಸದ ನಂತರ ನಡೀತಾ ಇರುವಂತಹ ಮೊದಲ ಸಂಪುಟ ಸಭೆಯಲ್ಲೇ ಜಾತಿ ಗಣತಿಯನ್ನ ಸಿದ್ದರಾಮಯ್ಯನವರು ಮಂಡನೆ ಮಾಡೋದಕ್ಕೆ ಹೊರಟಿದ್ದಾರೆ. ಕಳೆದ 1.5 ತಾಸಿನಿಂದ ಈ ಜಾತಿ ಗಣತಿಯ ಬಗ್ಗೆಯೇ ಚರ್ಚೆ ಆಗ್ತಾ ಇದೆ. ಅಹಿಂದ ಸಚಿವರುಗಳು ಈ ಹಿಂದೆಯೂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ರು, ಜಾತಿ ಗಣತಿ ವರದಿ ಜಾರಿಗೆ ಬರಬೇಕು ಅಂತ. ಅಟ್ ದ ಸೇಮ್ ಟೈಮ್ ಲಿಂಗಾಯತ ಒಕ್ಕಲಿಗ ಸಚಿವರು ಜಾತಿ ಗಣತಿ ವರದಿ ಜಾರಿಯ ಬಗ್ಗೆ ಅಪಸ್ವರ ಎತ್ತಿದ್ರು, ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಪರ ವಿರೋಧದ ನಡುವೆ ಜಾತಿ ಗಣತಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಂಪುಟ ಸಭೆಯಲ್ಲಿ. ಇದನ್ನ ಮಂಡನೆ ಮಾಡೋದಕ್ಕೆ ಹೊರಟಿದ್ದಾರೆ ಸಿಎಂ. ಸಿಎಂಗೆ ಇರುವಂತಹ ಬಹಳ ದೊಡ್ಡ ಬಲ ಅಂತ ಅಂದ್ರೆ ಹೈಕಮಾಂಡ್. ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಜಾತಿ ಗಣತಿ ಮಂಡನೆಗೆ. ಪ್ರಮುಖ ಒಕ್ಕಲಿಗ, ಲಿಂಗಾಯತ ಶಾಸಕ ಸಚಿವರುಗಳೇನಿದ್ದಾರೆ ಅವ್ರ ಕಡೆಯಿಂದ ವಿರೋಧ ಇದೆ. ವಿಪಕ್ಷದಿಂದಲೂ ವಿರೋಧ ಇದೆ. ಕಾಂಗ್ರೆಸ್ಸಿನ ಒಳಗೂ ಕೂಡ ವಿರೋಧ ಇದೆ. ಈ ಪರ ವಿರೋಧದ ಪರಿಸ್ಥಿತಿಯಲ್ಲಿ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡೋದಕ್ಕೆ ಸಿಎಂ ಹೊರಟಿದ್ದಾರೆ. ಈ ವರದಿಯ ಬಗ್ಗೆಯೇ ಈಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ದೆಹಲಿ ಪ್ರವಾಸದ ನಂತರ ಸಿಎಂ ಸಿದ್ದರಾಮಯ್ಯನವರು ನಡೆಸ್ತಾ ಇರುವಂತಹ ಮೊದಲ ಸಂಪುಟ ಸಭೆ. ಆ ಸಭೆಯಲ್ಲೇ ವರದಿಯನ್ನ ಮಂಡನೆ ಮಾಡೋದಕ್ಕೆ ಹೊರಟಿದ್ದಾರೆ. ಕಳೆದ ವರ್ಷವೇ 2024 ಫೆಬ್ರವರಿ 29ರಂದೇ ಜಾತಿ ಗಣತಿಯ ವರದಿ ಸಲ್ಲಿಕೆ ಆಗಿತ್ತು.
ಪ್ರತಿ ಬಾರಿ ಜಾತಿ ಗಣತಿ ವರದಿ ಮಂಡನೆ ಅಂತ ಅಂದಾಗ್ಲೂ ಬಹಳ ದೊಡ್ಡ ಅಪಸ್ವರ ಕೇಳಿ ಬಂದಿತ್ತು. ಆದ್ರೆ ಈ ಬಾರಿ ಹೈಕಮಾಂಡ್ ಬಲ ಇದೆ ಸಿದ್ದರಾಮಯ್ಯನವರಿಗೆ. ಜಾತಿ ಗಣತಿ ಮಂಡನೆ ಮಾಡಲೇಬೇಕು ಅಂತ ಹೊರಟಿದ್ದಾರೆ. ಅದರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಈಗಾಗಲೇ ಕೆಲವೊಂದಷ್ಟು ಅಪಸ್ವರಗಳು ಬಂದಿದೆ. ಆ ವರದಿಯಲ್ಲಿ ಏನಿದೆ ಅನ್ನೋದರ ಬಗ್ಗೆ ಮೊದಲು ನೋಡೋಣ. ವರದಿ ಜಾರಿಗೂ ಮುನ್ನವೇ ಯಾಕೆ ಅಪಸ್ವರ ಅಂತ ಅಹಿಂದ ಸಚಿವರುಗಳು ಕೂಡ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಒಪ್ಪಿಗೆಯ ನಂತರ ಜಾತಿ ಗಣತಿ ಮಂಡನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದು ಸಂಪುಟ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಮೊದಲಿನಿಂದಲೂ ಕೂಡ ಈ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬೇಕು ಅನ್ನೋದು ಸಿದ್ದರಾಮಯ್ಯನವರ ಮನಸ್ಸಲ್ಲಿತ್ತು. ಆದ್ರೆ ರಾಜ್ಯದ ಪ್ರಬಲ ಸಮುದಾಯಗಳನ್ನ ಎದುರು ಹಾಕೋಬೇಕಾಗತ್ತೆ ಅಂತ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಸಿದ್ದರಾಮಯ್ಯನವರು ಇಡ್ತಾ ಇದ್ರು. ಈಗ ಎಲ್ಲರ ಚಿತ್ತ ಸಂಪುಟ ಸಭೆಯತ್ತ ನೆಟ್ಟಿದೆ. ಈ ಜಾತಿ ಗಣತಿಯ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರತಿಯೊಂದು ಸಮುದಾಯದ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಹಿನ್ನೆಲೆಯ ಕುರಿತಾದಂತಹ ಮಾಹಿತಿ ಇದೆ ಈ ವರದಿಯಲ್ಲಿ. ಇದರ ಬಗ್ಗೆ ಸಮಗ್ರವಾದ ಚರ್ಚೆ ಸಂಪುಟ ಸಭೆಯಲ್ಲಿ ಆಗ್ತಾ ಇದೆ. ರಾಜಕೀಯವಾದಂತಹ ಸ್ಥಾನಮಾನ, ಅದರ ಜೊತೆಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವ್ಯಾವ ಸಮುದಾಯ ಎಲ್ಲೆಲ್ಲಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಸಿಗುತ್ತೆ. ಜಾತಿಯ ಬಗ್ಗೆ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಇರುವಂತಹ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣ ವರದಿ ಇದೆ. ಜಾತಿ ಗಣತಿಯ ಬಗ್ಗೆ ಹಾಗಾದ್ರೆ ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ? ಸಿಎಂ ಸಿದ್ದರಾಮಯ್ಯನವರೇನೋ ಜಾತಿ ಗಣತಿ ವರದಿ ಮಂಡನೆ ಮಾಡೋದರ ಬಗ್ಗೆ ಉತ್ಸಾಹದಲ್ಲಿದ್ದಾರೆ. ಸಂಪುಟದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ, ಏನ್ ಅಭಿಪ್ರಾಯ ಬರುತ್ತೆ ಅನ್ನೋದು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. 1931 ನಂತರ ಅಂಥ ಒಂದು ಸಮೀಕ್ಷೆ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಇದು ನಡೆದಿಲ್ಲ. ಆದ್ದರಿಂದ ಹೆಚ್ಚಿನ ಒಂದು ವಿವರಗಳು ಬರ್ತಕ್ಕಂಥ ವರದಿಯಾಗಿರೋದ್ರಿಂದ, ಆಮೇಲೆ ರಾಜ್ಯಾದ್ಯಂತ ಮನೆ ಮನೆಗೂ ಮಾಡಿರ್ತಕ್ಕಂಥ ಇದು ಪ್ರಯತ್ನ ಆಗಿರೋದ್ರಿಂದ ಅದು ಭಾಳ ಉಪಯೋಗಕಾರಿ. ಅದನ್ನು ಜಾರಿ ಕೊಡಬೇಕು. ಅದನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಅಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಕ್ಕೂ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಆಮೇಲೆ ಯಾರು ಇಲ್ಲಿಯವರೆಗೆ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳಿಂದ ವಂಚಿತರಾಗಿದ್ದಾರೋ, ಸಂವಿಧಾನದ ಸವಲತ್ತುಗಳಿಂದ ವಂಚಿತರಾಗಿದ್ದಾರೋ ಅಂಥವ್ರಿಗೆ ಕೊಡಬೇಕಂತಕ್ಕಂಥ ದೃಷ್ಟಿಯಿಂದ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅವ್ರು ಹಿಂದೆನೇ ಒಂದು ಸಾರಿ ಮಾಡಿದ್ರು ಆ ಪ್ರಯತ್ನ. ಅವಾಗ ಯಾವುದೋ ಒಂದು ಕಾರಣಕ್ಕೆ 2000 ಇಸ್ವಿ ಟೈಮ್ನಲ್ಲಿ ಅದಕ್ಕಿಂತ ಹಿಂದೆನೇ ಮಾಡಿದ್ರು ಅವರು. ಅವಾಗ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಈಗ ಮುಖ್ಯಮಂತ್ರಿ ಆದಮೇಲೆ ಮಾಡಿಸಿದ್ದಾರೆ. ಅದು ನನಗಂತೂ ತುಂಬ ಭರವಸೆ ಇದೆ. ಅದು ಯಾಕೆ ಅಂತ ಹೇಳಿದರೆ ಅವರು ಸಾಮಾಜಿಕ ನ್ಯಾಯಕ್ಕೆ ಭದ್ರಾಗಿರ್ತಕ್ಕಂಥವ್ರು. ಅದರಿಂದ ಯಾವತ್ತೂ ಕೂಡ ದಾರಿ ತಪ್ಪಿ ಹೋಗೋದಿಲ್ಲ. ಆಮೇಲೆ ಅವರೇ ಮಾಡಿರ್ತಕ್ಕಂಥ ಇದು ಪ್ರಯತ್ನ, ಇದರ ಪ್ರಯೋಜನ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಇವತ್ತು ಇನ್ನ ಚೀಫ್ ಮಿನಿಸ್ಟರ್ ನೋಡಿಲ್ಲ, ನಾನು ನೋಡಿಲ್ಲ, ಮಂತ್ರಿಗಳು ನೋಡಿಲ್ಲ. ಅದಾದ ಮೇಲೆ ಏನ್ ತೀರ್ಮಾನ ಮಾಡಬೇಕು ಅದನ್ನ ಚರ್ಚೆ ಮಾಡಿ ತಿಳಿಸ್ತೀವಿ. ಅದನ್ನ ಇಲ್ಲಿ ಮಾಧ್ಯಮದ ಮುಂದೆ ಮಾತಾಡೋ ವಿಚಾರ ಅಲ್ಲ. ಇವತ್ತು ಇನ್ನ ಚೀಫ್ ಮಿನಿಸ್ಟರ್ ನೋಡಿಲ್ಲ, ನಾನು ನೋಡಿಲ್ಲ, ಮಂತ್ರಿಗಳು ನೋಡಿಲ್ಲ. ಅದಾದ ಮೇಲೆ ಏನ್ ತೀರ್ಮಾನ ಮಾಡಬೇಕು ಅದನ್ನ ಚರ್ಚೆ ಮಾಡಿ ತಿಳಿಸ್ತೀವಿ. ಅದನ್ನ ಇಲ್ಲಿ ಮಾಧ್ಯಮದ ಮುಂದೆ ಮಾತಾಡೋ ವಿಚಾರ ಅಲ್ಲ. ಇವತ್ತು ಇನ್ನ ಚೀಫ್ ಮಿನಿಸ್ಟರ್ ನೋಡಿಲ್ಲ, ನಾನು ನೋಡಿಲ್ಲ, ಮಂತ್ರಿಗಳು ನೋಡಿಲ್ಲ. ಅದಾದ ಮೇಲೆ ಏನ್ ತೀರ್ಮಾನ ಮಾಡಬೇಕು ಅದನ್ನ ಚರ್ಚೆ ಮಾಡಿ ತಿಳಿಸ್ತೀವಿ. ಅದನ್ನ ಇಲ್ಲಿ ಮಾಧ್ಯಮದ ಮುಂದೆ ಮಾತಾಡೋ ವಿಚಾರ ಅಲ್ಲ. ಇವತ್ತು ಇನ್ನ ಚೀಫ್ ಮಿನಿಸ್ಟರ್ ನೋಡಿಲ್ಲ, ನಾನು ನೋಡಿಲ್ಲ, ಮಂತ್ರಿಗಳು ನೋಡಿಲ್ಲ. ಅದಾದ ಮೇಲೆ ಏನ್ ತೀರ್ಮಾನ ಮಾಡಬೇಕು ಅದನ್ನ ಚರ್ಚೆ ಮಾಡಿ ತಿಳಿಸ್ತೀವಿ. ಅದನ್ನ ಇಲ್ಲಿ ಮಾಧ್ಯಮದ ಮುಂದೆ ಅದನ್ನು ಕ್ಯಾಬಿನೆಟ್ ಹೇಳಲಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದು ಸಾರಿ ಸದನನ ಕರಿಬೇಕು, ಅದನ್ನು ಚರ್ಚೆ ಮಾಡಬೇಕು. ಯಾರೇನೋ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೆಯದು. ಸರ್, ಎಲ್ಲೋ ಒಂದು ಕಡೆ ಅಂಕಿಅಂಶ ಒಂದಿಷ್ಟು ಸೋರಿಕೆ ಆಗಿದ್ವು. ಅದನ್ನೇ ಹೇಳಿ ಸದನಲ್ಲಿ ಹೇಳಿ. ಯಾರಿಗಾರ ಅಂಕಿಅಂಶ ಬಗ್ಗೆ ಆರೋಪ ಇದ್ರೆ, ಡೌಟ್ ಇದ್ರೆ ಸದನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕಂತ ನಾನು ವಿನಂತಿ. ಒಂದು ಸಾರಿ ಚರ್ಚೆ ಆಗಬೇಕು ಸಮಗ್ರವಾಗಿ, ಯಾರ್ದು ಕೂಡ ಉಳಿಬಾರ್ದು. ಅದನ್ನು ಕ್ಯಾಬಿನೆಟ್ ಹೇಳಲಿಕ್ಕೆ ಮೊದಲನೇದು ಅದು ಜಾತಿ ಗಣತಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್
ಸರ್ವೆ, ಸಾಮಾಜಿಕ ಮತ್ತು ಆರ್ಥಿಕದ ಸಮೀಕ್ಷೆ. ಆ ಸಮೀಕ್ಷೆಯಲ್ಲಿ ಏನಿದೆ ಏನಿಲ್ಲ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಅದು ಕ್ಯಾಬಿನೆಟಿಗೆ ಬರ್ತಾ ಇದ್ರೆ ಕ್ಯಾಬಿನೆಟ್ನಲ್ಲಿ ಅದೇನೇನಿದೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅಥವಾ ಹೆಚ್ಚ ಕಮ್ಮಿ ಏನಾದರೂ ಆಗಿದೆಯೋ ಅಂತ ಅಲ್ಲಿ ಗೊತ್ತಾಗುತ್ತೆ. ಇನ್ನು ಅದು ವರದಿನೇ ಸಲ್ಲಿಕೆ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಹೇಗೆ ಕಮೆಂಟ್ ಮಾಡೋಕ್ಕಾಗುತ್ತೆ? ಸೊ ಅದು ಅದೇ ಬರಲಿ, ಅದು ವರದಿ ಬರಲಿ. ಇವರೇ ವರದಿನಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ, ತಮಗೂ ಗೊತ್ತಿಲ್ಲ. ಆ ವರದಿನಲ್ಲಿ ಅಂಕಿಅಂಶಗಳು ಏನಿದೆ, ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಡೇಟಾನ, ಆ ದತ್ತಾಂಶ ನಿಮ್ಮ ಸೆನ್ಸಸ್ ರಿಪೋರ್ಟಿಗೆ ಸರಿ ಸಮಾನವಾಗಿದೆಯಾ, ಅವೆಲ್ಲ ನೋಡಬೇಕಲ್ಲ. ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆನಲ್ಲೂ ಭಾಳಷ್ಟು ಅಂಕಿಅಂಶಗಳು ಇರ್ತದೆ, ದತ್ತಾಂಶಗಳು ಇರ್ತದೆ. ಅದಕ್ಕೆಲ್ಲ ಹೋಲಿಕೆ ಆಗಬೇಕಲ್ವ, ಅದಕ್ಕೆ ಟ್ಯಾಲಿ ಆಗಬೇಕು. ಅದಾದ್ಮೇಲೆ ನೋಡೋಣ ಏನು ಬರುತ್ತೆ ಅಂತ. ಆದರೆ ಏನೇ ತೀರ್ಮಾನ ತಗೊಂಡ್ರು, ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಬಂದಾಗ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈಗ ಅದನ್ನು ನಾವು ಮರು ಸಮೀಕ್ಷೆ ಮಾಡಬೇಕಾಗ್ತದೆ, ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ ಅಂತ ಈಗಾಗಲೇ ಹೇಳಿದ್ದಾರೆ. ಆ ಪ್ರೋಸೆಸ್ ಹೇಗಿರಬೇಕು ಅಂದ್ಬಿಟ್ಟು ಕೂಡ ಇವಾಗ ತೀರ್ಮಾನಗಳನ್ನು ತಗೋತಾ ಇದ್ದಾರೆ. ಸೊ ಅದು ಈ ಸಮೀಕ್ಷೆನಲ್ಲಿ ಏನಿದೆ ಫಸ್ಟ್ ನೋಡ್ಬಿಟ್ಟು ಅದಾದ್ಮೇಲೆ ಮುಂದಿನ ಕ್ರಮ ವಹಿಸ್ತೀವಿ ಸರ್ಕಾರದವರು. ಸ್ವಲ್ಪ ಅದ್ರ ಬಗ್ಗೆ ಏನಾದ್ರು ಅಡಿಷನಾಲಿಟಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯನಾ, ಇದನ್ನ ಅಲ್ಲೇ ಡಿಸ್ಕಸ್ ಮಾಡ್ಬೇಕೇವನ. ನಾವು ಇಲ್ಲಿ ಕ್ಯಾಬಿನೆಟಲ್ಲಿ ನಾನು ಹಿಂಗೆ ಹೇಳ್ತೀನಿ ಹಂಗೆ ಹೇಳ್ತೀನಿ ಅಂತ ಇಲ್ಲಿ ಹೇಳೋದಾಗ್ಲಿ, ಅಥವಾ ನಾನು ಹಿಂಗೆ ಒತ್ತಾಯ ಮಾಡ್ತೀನಿ ಅಂತಾಗಲಿ, ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಕ್ಯಾಬಿನೆಟಲ್ಲಿ ಮಂತ್ರಿಗಳು ಕ್ಯಾಬಿನೆಟ್ ಸಬ್ಜೆಕ್ಟ್ ಅನ್ನ ಹೊರಗಡೆ ಮಾತನಾಡ್ತಕ್ಕಂಥದ್ದು ದೊಡ್ಡ ಅಪರಾಧ. ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ, ಎಲ್ಲವೂ ಒಗ್ಗಟ್ಟಾಗಿ ತಗೊಂಡು ಹೋಗ್ತಕ್ಕಂಥದ್ದೇ ಕಾಂಗ್ರೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.